ಸೊ ನಿನ್ನೆ ರಾತ್ರಿ ಮೈಸೂರಿನಲ್ಲೇ ಇದ್ದಂತ ನಟ ದರ್ಶನ್ ಅಲ್ಲೇ ವಾಸ್ತವ್ಯ ಹೂಡಿದ್ರು. ದರ್ಶನ್ ಇರುವ ಬಗ್ಗೆ ಮಾಹಿತಿ ತಿಳಿದಂತ ಬೆಂಗಳೂರು ಪೊಲೀಸರು ಎಲ್ಲಿದ್ದಾರೆ ಅಂತ ನೋಡಿದಾಗ ಮೈಸೂರಿನಲ್ಲಿರುವಂತಹ ವಿಚಾರ ಗೊತ್ತಾಗುತ್ತೆ. ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಸ್ಟೇ ಆಗಿದ್ದಂತ ದರ್ಶನ್ ಅದಾದ್ಮೇಲೆ ಪೊಲೀಸರು ಅಲ್ಲಿಗೆ ಹೋಗ್ತಾರೆ. ಹೋಟೆಲ್ ಮೇಲೆ ದಾಳಿ ಮಾಡಿ ನಟ ದರ್ಶನ್ ಬಂಧನ ಆಗಿದೆ. ವಿಜಯನಗರ ಎಸಿಪಿ ಚಂದನ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು. ನಿನ್ನೆ ರಾತ್ರಿ ಮೈಸೂರಿನಲ್ಲೇ ಇದ್ದಂತ ನಟ ದರ್ಶನ್ ನಂತರ ಬೆಳಗ್ಗೆ 8:30ಕ್ಕೆ ವಶಕ್ಕೆ ಪಡೆಯಲಾಗಿದೆ. ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನಿನ್ನೆ ರಾತ್ರಿ ಮೈಸೂರಿನಲ್ಲಿದ್ದಂಥ ನಟ ದರ್ಶನ್ ಅವರನ್ನು ಈಗಾಗಲೇ ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಿಂದ ಈಗಾಗಲೇ ಬಂಧನ ಮಾಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರನ್ನು ಕೊನೆಗೂ ಕೂಡ ಪೊಲೀಸರು ಬಂಧನ ಮಾಡಿದ್ದಾರೆ. ಈ ಒಂದು ಪ್ರಕರಣ ಈಗ ಅತ್ಯಂತ ಸಂಚಲನಕಾರಿ ಪ್ರಕರಣವಾಗಿದೆ. ಯಾಕೆಂದರೆ ಅಂಥ ದೊಡ್ಡ ಪ್ರಕರಣ ಆಗಿದೆ. ಒಬ್ಬ ಸ್ಟಾರ್ ನಟನ ವಿರುದ್ಧ ಈಗ ಕೊಲೆ ಆರೋಪ ಬಂದಿದೆ. ಅದರಲ್ಲೂ ಕೂಡ ವ್ಯಕ್ತಿಗತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ಮತ್ತು ಆತನ ಬೆಂಬಲಿಗರು ಈಗ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಈಗಿರುವಂಥ ಆರೋಪ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ಗಳು ಬರ್ತಾ ಇದೆ. ಒಂದು ಕಡೆಗೆ ಪೊಲೀಸರು ಕೂಡ ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಾರೆ. ಈಗಾಗಲೇ ಪೊಲೀಸರು ನಟ ದರ್ಶನ್ ಅವರನ್ನು ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ, ಬಂಧನ ಮಾಡಿದ್ದಾರೆ. ಆತನನ್ನು ಹಿಡಿದು ಈಗ ವಶಕ್ಕೆ ಪಡೆದು ಬೆಂಗಳೂರಿಗೆ ಕರೆತರುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇನ್ನು ನಟ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ಗಳು ಕೂಡ ಬರ್ತಾ ಹೋಗ್ತಾ ಇದೆ. ಯಾಕಂದರೆ ಈಗಾಗಲೇ ಈ ಒಂದು ಪ್ರಕರಣ ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಒಬ್ಬ ನಟನೊಬ್ಬ ಸಮಾಜಕ್ಕೆ ಮಾದರಿಯಾಗಿರುವಂಥ ನಟ ಕೂಡ ಅದು. ಅಂಥ ನಟನಿಗೆ ಸಾಕಷ್ಟು ಬೆಂಬಲ ಕೂಡ ಇದೆ, ಸಾಕಷ್ಟು ಅಭಿಮಾನಿಗಳು ಕೂಡ ಇದ್ದಾರೆ. ಈಗ ಆತನ ವಿರುದ್ಧ ಈಗ ದೊಡ್ಡದೊಂದು ಆರೋಪ ಕೇಳಿ ಬಂದಿದೆ. ಅದು ಕೂಡ ಮರ್ಡರ್ ಕೇಸ್ ಬಂದಿರುವಂಥದ್ದು. ಮರ್ಡರ್ ಕೇಸ್ ಸಹಜವಾಗಿ ಈ ಒಂದು ಪ್ರಕರಣ ಈಗ ದೊಡ್ಡ ಸುದ್ದಿ ಆಗುವಂಥ ಸಾಧ್ಯತೆ ಖಂಡಿತವಾಗ್ಲೂ ಇದ್ದೇ ಇದೆ. ಇದರ ಜೊತೆಗೆ ಈಗ ಅರೆಸ್ಟ್ಗೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ನಾವು ವಿವರವಾಗಿ ಇನ್ನಷ್ಟು ಮಾಹಿತಿನ ಕೊಡ್ತಾ ಹೋಗ್ತೀವಿ. ಈಗಾಗಲೇ ಜೂನ್ 9ರಂದು ಅಂಥ ಘಟನೆ. ಈಗ ಪೊಲೀಸ್ ಕಮಿಷನರ್ ಮಾತನಾಡ್ತಿದ್ದಾರೆ, ನೋಡೋಣ ಬನ್ನಿ. ಎಲ್ಲ ಮಾಧ್ಯಮ ಮಿತ್ರರ ಸ್ವಾಗತ. ಈ ಕಡೆ ಬಂದ್ಬಿಡಿ ಅವರೆಲ್ಲ. ಇನ್ನು ಪೊಲೀಸ್ ಕಮಿಷನರ್ ದಯಾನಂದ್ ಅವರು ನಾನು ಕೆಲವೇ ಹೊತ್ತಿನಲ್ಲಿ ವಿವರವಾಗಿ ಮಾತನಾಡ್ತಾರೆ. ನಟ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ಗಳನ್ನ ಕೊಡುವಂಥ ನಿರೀಕ್ಷೆ ಇದೆ. ಯಾಕೆಂದರೆ ಈ ಒಂದು ಪ್ರಕರಣ ಸಹಜವಾಗಿ ಅತ್ಯಂತ ದೊಡ್ಡ ಪ್ರಕರಣ ಕೂಡ ಆಗಿದೆ. ಇದನ್ನು ಹೈ ಪ್ರೊಫೈಲ್ ಅಧಿಕಾರಿಗಳೇ ಅಥವಾ ಉನ್ನತ ಮಟ್ಟದ ಅಧಿಕಾರಿಗಳೇ ಇದನ್ನು ತನಿಖೆ ಮಾಡ್ತಾ ಇದ್ದಾರೆ. ಕೊಲೆ ಪ್ರಕರಣದ ಹಿನ್ನೆಲೆಯಲ್ಲಿ ಕನ್ನಡ ಚಲನಚಿತ್ರರಂಗದ ಓರ್ವ ನಟರನ್ನು ಪ್ರಶ್ನೆ ಮಾಡಲಾಗ್ತಾ ಇದೆ. ಈ ಕೊಲೆ ಪ್ರಕರಣ ಆಗಿರ್ತಕ್ಕಂಥದ್ದು ದಿನಾಂಕ 9ರಂದು ಅಂದರೆ ಭಾನುವಾರದಂದು ಸಿಕ್ಕಂಥ ಒಂದು ಅಪರಿಚಿತ ಗಂಡಸಿನ ಶವದ ಆಧಾರದ ಮೇರೆಗೆ ಆತನ ದೇಹದ ಮೇಲೆ ಇದ್ದಂತಹ ಗಾಯಗಳನ್ನು ಗಮನಿಸಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಕೊಲೆ ಪ್ರಕರಣವನ್ನು ಭಾನುವಾರದ ದಿವಸವೇ ರಿಜಿಸ್ಟರ್ ಮಾಡಿಕೊಳ್ಳಲಾಗಿತ್ತು. ಅದಾದ ನಂತರದಲ್ಲಿ CCTV ಮತ್ತು ಇತರ ತಾಂತ್ರಿಕ ಸಾಕ್ಷಿಗಳ ಆಧಾರದ ಮೇಲೆ ಈ ಕೊಲೆಯಾದ ವ್ಯಕ್ತಿಯ ಗುರುತು ಪರಿಚಯ ಗೊತ್ತಾಗಿದ್ದು. ಆತ ಚಿತ್ರದುರ್ಗ ನಗರದ ರೇಣುಕಾ ಸ್ವಾಮಿ ಅಂತೇಳಿ ಈಗಾಗಲೇ ಗೊತ್ತಾಗಿದೆ. ಅದರ ಆಧಾರದ ಮೇಲೆ ಮುಂದಿನ ತನಿಖೆಯನ್ನು ಕೈಗೊಂಡಿದ್ದು. ಅದರಲ್ಲಿ ಈಗಾಗಲೇ ಹೇಳಿದಾಗೆ ಕನ್ನಡ ಚಿತ್ರರಂಗದ ಓರ್ವ ನಟ ಹಾಗೂ ಆತನ ಸಹಚರರನ್ನು ನಾವು ಬಂಧಿಸಿ ಕೂಲಂಕುಷವಾದಂತಹ ಪ್ರಶ್ನೆಗಳನ್ನು ಮತ್ತು ತನಿಖೆಯನ್ನು ಕೈಗೊಳ್ತಾ ಇದ್ದೀವಿ. ತನಿಖೆಯ ಪ್ರಕ್ರಿಯೆಗಳು ನಡೀತಾ ಇರೋದ್ರಿಂದ ಹೆಚ್ಚಿನ ಮಾಹಿತಿಗಳನ್ನು ಈ ಹಂತದಲ್ಲಿ ನಾವು ಕೊಡೋದು ಕಷ್ಟ ಆಗ್ತದೆ. ನಂತರದ ಸಮಯದಲ್ಲಿ ತಮಗೆ ಪೂರಕ ಮಾಹಿತಿಗಳನ್ನು ಕೊಡಲಾಗ್ತದೆ.
ಈಗಾಗಲೇ ಹೇಳಿದಾಗೆ ಈ ಎಲ್ಲ ವಿಷಯಗಳಿಗೆ ಇನ್ನೂ ಸ್ವಲ್ಪ ಸಮಯ ಬೇಕಾಗ್ತದೆ. ದರ್ಶನನ್ನ ವಶಕ್ಕೆ ಪಡೆದು ಈಗ ಪ್ರಶ್ನೆ ಮಾಡಲಾಗ್ತದೆ. ಮುಂದಿನ ಪ್ರಕ್ರಿಯೆಗಳು ಮುಂದೆ ನಡೀತವೆ. ಕೊಲೆಯಾಗಿರ್ತಕ್ಕಂಥ ವ್ಯಕ್ತಿ ರೇಣುಕಾಸ್ವಾಮಿ ಅಂತ ಹೇಳಿ 33 ವರ್ಷ ವಯಸ್ಸಿನವನು, ಚಿತ್ರದುರ್ಗದವನಾಗಿದ್ದು, ಈತ ಈ ಚಿತ್ರನಟನ ಪತ್ನಿಗೆ ಕೆಲವೊಂದು ಡೆರೋಗೇಟರಿ ಮೆಸೇಜಸನ್ನು ಕಳಿಸಿದ್ದೆ ಅನ್ನೋದರ ಆಧಾರದ ಮೇಲೆ ಈ ಒಂದು ಘಟನೆ ನಡೆದಿದೆ ಅಂತಕ್ಕಂಥದ್ದು ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿದೆ. ಹೆಚ್ಚಿನ ವಿವರಗಳನ್ನು ನಾವು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಆಗುತ್ತೆ. ಎಷ್ಟು ಡೀಟೇಲ್ಸನ್ನು ಹೇಳಬಹುದು ಅಷ್ಟು ಹೇಳಿದ್ದೇನೆ. ಹೆಚ್ಚಿಗೆ ದಯವಿಟ್ಟು ಕೇಳಬೇಡಿ. ಕೆಲವು ವ್ಯಕ್ತಿಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ವಿಚಾರಣೆ ನಡೀತಾ ಇದೆ. ಸುಮಾರು 10ಕ್ಕೂ ಮೇಲ್ಪಟ್ಟು ಅಂತ ಹೇಳ್ತಾರೆ. ಓಕೆ, ಇವತ್ತಿನ ಇತರ ಇನ್ ಕನೆಕ್ಷನ್ ವಿತ್ ಮರ್ಡರ್ ಕೇಸ್ ರಿಜಿಸ್ಟರ್ಡ್ ಇನ್ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಆಫ್ Bangalore West Division, which was registered on 9th morning. One of the actors of Kannada film industry has been secured and he is being questioned. The details are yet to be ascertained, and since the matter is under investigation, further details will be available. The victim is one person from Chitradurga. He is about 33-year-old. His name is Renukaswamy. He is asserted to be the victim. Sir, all of them are detained or arrested, sir? They are being questioned. They are being questioned. Sir, how many have been detained till now in this case? They are being questioned. Sir, how many? They are being more than 10%, sir. And he has been murdered with a knife or what's any idea, sir? How many? Further details are awaited. Sir, Ms. Darshan has been picked up for question, not arrested. Can you say this? ಥ್ಯಾಂಕ್ ಯು. ಇವತ್ತಿನ ಪತ್ರಿಕಾಗೋಷ್ಠಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪತ್ತೆ ಕಾರ್ಯಗಳನ್ನು, ಹಾಗೆಯೇ CCBಯವರ ಕೆಲವೊಂದು ಕಾರ್ಯಚಟುವಟಿಕೆಗಳನ್ನು, ಜೊತೆಗೆ ಬೆಂಗಳೂರು ನಗರದಲ್ಲಿ ನಮ್ಮ ಮೇ ತಿಂಗಳಲ್ಲಿ ಬೆಂಗಳೂರು ನಗರ ಪೊಲೀಸರು ಕೈಗೊಂಡಿರ್ತಕ್ಕಂಥ ಬೇರೆ ಬೇರೆ ಕಾರ್ಯಾಚರಣೆಗಳ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡಲಾಗ್ತದೆ. ಮೊದಲನೇದಾಗಿ ಪರಪ್ಪನಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಚಿನ್ನದ ಒಡವೆಗಳನ್ನು ದಯಾನಂದ್ ಅವರು ಹೇಳ್ತಾ ಇರುವಂಥ ಮಾತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಬ್ರೀಫಾಗಿ ಮಾತಾಡಿದರೆ, ರೇಣುಕಾ ಕೊಲೆ ಕೇಸ್ನಲ್ಲಿ ದರ್ಶನ್ ಸೇರಿ ಒಟ್ಟು 10ಕ್ಕೂ ಹೆಚ್ಚು ಮಂದಿಯನ್ನು ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಉದ್ಯಮಿಯೊಬ್ಬರ ಮಗ ವಿನಯ್ ಎಂಬುವರಿಗೆ ಅರೆಸ್ಟ್ ಆಗಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರನೂ ಕೂಡ ಈಗಾಗಲೇ ಪೊಲೀಸರು ಒಳಗೆ ಕರ್ಕೊಂಡು ಹೋಗಿದ್ದಾರೆ. ಚಿತ್ರದುರ್ಗದಲ್ಲಿ ಅಭಿಮಾನಿ ಸಂಘ ಕಟ್ಟಿಕೊಂಡಿರುವಂಥ ರಾಘವೇಂದ್ರ, ಈಗ ರಾಘವೇಂದ್ರನೇ ಆತನನ್ನು ಕರ್ಕೊಂಡ್ಬಂದ ಅಂತ ಈಗ ಆರೋಪ ಇರುವಂಥದ್ದು. ಒಟ್ಟು 10 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಉದ್ಯಮಿಯೊಬ್ಬರ ಪುತ್ರ ಮತ್ತು ಚಿತ್ರದುರ್ಗ ದರ್ಶನ್ ಅಭಿಮಾನಿ ಸಂಘದ ರಾಘವೇಂದ್ರ ಅವನ್ನ ಈಗ ಒದ್ದು ಒಳಗಾಕಿದ್ದಾರೆ ಪೊಲೀಸರು. ಒಟ್ಟಿನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಸಾಕಷ್ಟು ಪ್ರಶ್ನೆಗಳು ಕೂಡ ಸಹಜವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಆಯುಕ್ತರು ಕೂಡ ಮಾತನಾಡಿದ್ದಾರೆ. ಸದ್ಯಕ್ಕೆ ಎಷ್ಟು ಹೇಳೋದಕ್ಕೆ ಸಾಧ್ಯವೋ ಅಷ್ಟು ಮಾತ್ರ ನಾವು ವಿವರವನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಪೊಲೀಸ್ ಆಯುಕ್ತ ದಯಾನಂದ್ ಅವರು ಹೇಳ್ತಾ ಇದ್ದಾರೆ. ಯಾಕಂದರೆ ಈಗ ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ದರ್ಶನ್ ಅವರನ್ನ ಈಗ ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥ ಮಾತನ್ನ ಈಗ ಕಮಿಷನರ್ ಹೇಳ್ತಾರೆ. ಇದ್ರ ಜೊತೆಗೆ ಇನ್ನಷ್ಟು ಬ್ರೇಕಿಂಗ್ ಕೂಡ ಬರ್ತಾರೆ. ಬೆಸ್ಕಾಂ ನಿವೃತ್ತ ನೌಕರನ ಮಗನಾಗಿರುವಂಥ ರೇಣುಕಾಸ್ವಾಮಿ, ಶಿವನಗೌಡ ಮತ್ತು ರತ್ನಪ್ರಭಾ ದಂಪತಿಯ ಪುತ್ರ ಈತ ರೇಣುಕಾಸ್ವಾಮಿ ಅನ್ನುವಂಥ, ಅಂದರೆ ಯಾರು ಕೊಲೆಯಾದ ಆತನ ಹೆಸರು ರೇಣುಕಾಸ್ವಾಮಿ, ಆತ ಬೆಸ್ಕಾಂ ಇಂಜಿನಿಯರ್ನ ಅಧಿಕಾರಿಯ ಪುತ್ರ ಅಂತ ಗೊತ್ತಾಗ್ತಾ ಇದೆ. ರೇಣುಕಾಸ್ವಾಮಿ ಪತ್ನಿ ಸಹನಾ ಕೂಡ ಇದ್ದಾರೆ. ಜೊತೆಗೆ ಅಪೋಲೋ ಮೆಡಿಕಲ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಈ ವ್ಯಕ್ತಿ, ಇನ್ಫ್ಯಾಕ್ಟ್ ಸ್ವಾಮಿ ಅಪೋಲೋ ಮೆಡಿಕಲ್ನಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಪಾಪ ಬೆಸ್ಕಾಂ ನಿವೃತ್ತ ನೌಕರನ ಮಗನಾಗಿರುವಂಥ ರೇಣುಕಾಸ್ವಾಮಿನ ಈಗ ಕೊಲೆ ಮಾಡಿಬಿಟ್ಟಿದ್ದಾರೆ. ಯಾರು ಕೊಲೆ ಮಾಡಿದ್ದಾರೆ ಅಂದರೆ ಅದಕ್ಕೆ ಇನ್ನಷ್ಟು ವಿವರಗಳು ಬರಬೇಕಾಗಿದೆ. ಶಿವನಗೌಡ ಮತ್ತು ರತ್ನಪ್ರಭಾ ದಂಪತಿಯ ಪುತ್ರ ರೇಣುಕಾಸ್ವಾಮಿಯನ್ನು ಈಗ ನಟ ದರ್ಶನ್ ಹಾಗೂ ಇನ್ನಿತರು ಕೊಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಈಗ ಕೇಳಿಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ತನಿಖೆಗೆ ಸಂಬಂಧಪಟ್ಟಂತೆ ಇನ್ನಷ್ಟು ವಿವರಗಳು ಬರಬೇಕಾಗಿದೆ. ಈಗ ಮೈಸೂರಿನಲ್ಲಿ ದರ್ಶನ್ ಅವರನ್ನು ವಶಕ್ಕೆ ಪಡೆಯಲಾಗಿದೆ. ದರ್ಶನನ್ನು ವಶಕ್ಕೆ ಪಡೆದು ಪೊಲೀಸರಿಗೆ ತನಿಖೆಯನ್ನು ಮಾಡ್ತಾ ಇದ್ರು. ಜೊತೆಗೆ 10ಕ್ಕೂ ಹೆಚ್ಚು ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ ಅಥವಾ ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥ ಮಾಹಿತಿಯನ್ನು ಈಗ ದಯಾನಂದ್ ಅವರು ಈಗಾಗಲೇ ನೀಡ್ತಾ ಇದ್ದಾರೆ. ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ವಿವರಗಳನ್ನು ಕೊಡ್ತಾ ಹೋಗ್ತಾ ಇವಿ. ತನಿಖೆಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ಗಳನ್ನು ಕೊಡ್ತಾ ಹೋಗ್ತೀವಿ. ಮೊದಲನೇದಾಗಿ ಈಗಾಗಲೇ ಕೊಲೆಯಾದಂಥ ವ್ಯಕ್ತಿ ರೇಣುಕಾಸ್ವಾಮಿಯ ಹಿನ್ನೆಲೆಯನ್ನು ಗಮನಿಸ್ತಾ ಇದ್ದರೆ, ಆತ ಬೆಸ್ಕಾಂ ಅಧಿಕಾರಿಯ ಪುತ್ರನಾಗಿದ್ದ, ಜೊತೆಗೆ ಒಂದು ಮೆಡಿಕಲ್ ಶಾಪ್ನಲ್ಲಿ ಆತ ಕಾರ್ಯನಿರ್ವಹಿಸ್ತಿದ್ದ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈ ಥರ ಕೊಲೆ ಯಾಕಾಯಿತು ಅಂತ ಈಗಾಗಲೇ ವಿವರವಾಗಿ ಕೂಡ ನಾವು ತೋರಿಸಿದ್ದೀವಿ. ಇನ್ಫ್ಯಾಕ್ಟ್
ದರ್ಶನ್ ಅವರ ವಿಚಾರಕ್ಕೆ ಇನ್ಫ್ಯಾಕ್ಟ್ ನೇರವಾಗಿ ಆಯುಕ್ತರು ಏನು ಹೇಳಿದಾರೋ ಅದೇ ಪದದಲ್ಲಿ ಹೇಳೋದಾದರೆ ದರ್ಶನ್ ಅವರ ಪತ್ನಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಡೆರೋಗೇಟ್ರಿ ಆದಂಥ ಅಂದರೆ ಮಾನ ಹಾನಿಯಾಗುವಂಥ ಕೆಲವೊಂದಿಷ್ಟು ಮೆಸೇಜ್ಗಳನ್ನು ಸಾಮಾಜಿಕ ಜಾಲತಾಣದಲ್ಲೋ ಅಥವಾ ನೇರವಾಗಿಯೋ ಮೆಸೇಜ್ಗಳನ್ನು ಹಾಕಿದ. ಇದಕ್ಕೆ ಸಂಬಂಧಪಟ್ಟಂತೆ ಆತನನ್ನು ಕರೆತರಲಾಗಿತ್ತು. ನೇರವಾಗಿ ದರ್ಶನ್ ಅವರ ಫಾರ್ಮ್ ಹೌಸ್ಗೆ ಅಥವಾ ಇನ್ನಿತರ ಖಾಸಗಿ ಜಾಗಕ್ಕೆ ಕರೆತಂದು ಆತನ ಮೇಲೆ ಪ್ರಶ್ನೆ ಮಾಡಿದರು. ಜೊತೆಗೆ ಆತನ ಮೇಲೆ ಈಗ ಹಲ್ಲೆ ಕೂಡ ಮಾಡಿದ್ರು. ಮಾರಕ ಆಯುಧಗಳಿಂದ ಹಲ್ಲೆ ಆಗಿತ್ತು ಅಥವಾ ಬಲವಾದಂಥ ಆಯುಧಗಳಿಂದ ಹಲ್ಲೆ ಆಗಿತ್ತು ಅನ್ನುವಂಥ ಆರೋಪ ಕೂಡ ಕೇಳಿಬಂದಿದೆ. ಈ ಥರ ಹಲ್ಲೆ ಆದಂಥ ಸಂದರ್ಭದಲ್ಲಿ ಅಲ್ಲೇ ರೇಣುಕಾಸ್ವಾಮಿ ಕುಸಿದು ಬೀಳ್ತಾನೆ. ನಂತರ ಆತ ಸಾವನ್ನಪ್ತಾನೆ. ನೇರವಾಗಿ ಆತನ ದೇಹವನ್ನು ಈಗ ಕಾಮಾಕ್ಷಿ ಪಾಳ್ಯದ ಮೋರಿ ಏನಿದೆ, ಕಾಮಾಕ್ಷಿ ಪಾಳ್ಯದ ಮೋರಿ ಬಳಿ ತಂದು ಬಿಸಾಡ್ತಾರೆ. ಸುಮಾರು ದಿನಗಳ ಕಾಲ ಅಥವಾ ಒಂದಿನನೋ ಅಥವಾ 2 ದಿನನೋ ಕಾಲ ಅಲ್ಲೇ ಬಿದ್ದಿರುತ್ತೆ. ಅದಾದ ಬಳಿಕ ನಾಯಿ ಆ ದೇಹವನ್ನು ಕಚ್ಚಿ ಹೊರಗಡೆ ತರುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿನ ಖಾಸಗಿ ಅಪಾರ್ಟ್ಮೆಂಟ್ ಇದೆ, ಖಾಸಗಿ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಅಥವಾ ಅಲ್ಲಿನ ಸಿಬ್ಬಂದಿ ಯಾರಿರ್ತಾರೆ ಅವರು ಮಾಹಿತಿ ಸಿಗುತ್ತೆ ಅವರಿಗೆ. ಕೂಡಲೇ ಆತ ಕೂಡ ಪೊಲೀಸರ ಗಮನಕ್ಕೆ ತರ್ತಾನೆ. ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗುತ್ತೆ. ಅದಾದ ಬಳಿಕ ಮೂವರು ಇದ್ದಕ್ಕಿದ್ದಂತೆ ತಾವೇ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶರಣಾಗ್ತಾರೆ ಪೊಲೀಸರಿಗೆ. ನಾವೇ ಕೊಲೆ ಮಾಡಿದ್ದು, ಖಾಸಗಿ ವಿಚಾರಕ್ಕೆ ಕೊಲೆ ಮಾಡಿದ್ದೀವಿ, ಹಣಕಾಸಿನ ವಿಚಾರಕ್ಕೆ ಕೊಲೆ ಮಾಡಿದ್ವಿ ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ಕೂಡ ಇನ್ಫ್ಯಾಕ್ಟ್ ತಪ್ಪೊಪ್ಪಿಗೆಯನ್ನು ಅವರಾಗೆ ಏನು ಮಾಡ್ತಾರೆ. ಅದಾದ ಬಳಿಕ ಪೊಲೀಸರಿಗೆ ಅನುಮಾನ ಬರುತ್ತೆ, ಯಾಕೋ ಇವರ ನಡತೆಗಳನ್ನು ನೋಡ್ತಾ ಇದ್ದಾರೆ, ಕೊಡ್ತಾ ಇರುವಂಥ ಕಾರಣಗಳನ್ನು ನೋಡ್ತಾ ಇದ್ರೆ ಸರಿಯಾದಂಥ ಕಾರಣ ಇಲ್ವಲ್ಲ ಅಂತ ಅನುಮಾನ ಬರುತ್ತೆ. ಇದರ ಜೊತೆಗೆ ಅಪ್ಡೇಟ್ಸ್ಗಳು ಬರ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಕೂಡ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಪ್ಡೇಟ್ಸ್ಗಳನ್ನು ನೀಡ್ತಾ ಇದ್ದೀನಿ. ಜೂನ್ 9ರಂದು ಸಿಕ್ಕಂಥ ಅಪರಿಚಿತ ಶವದ ತನಿಖೆಯನ್ನು ಮಾಡಲಾಗ್ತಾ ಇದೆ. ಜೂನ್ 9ಕ್ಕೆ ಈ ಕಾಮಾಕ್ಷಿ ಪಾಳ್ಯದ ಮೋರಿಯ ಬಳಿ ಈ ರೇಣುಕಾಸ್ವಾಮಿಯವರ ಮೃತದೇಹ ಸಿಗುತ್ತೆ. ದೇಹದ ಮೇಲಿನ ಗಾಯಗಳನ್ನು ಗುರುತಿಸಿ ತನಿಖೆ ಮಾಡಲಾಗ್ತಾ ಇದೆ ಅಂತ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಹೇಳ್ತಾರೆ. ಹಾಗಾದ್ರೆ ಇನ್ನೊಮ್ಮೆ ಕೇಳ್ಕೊಂಬರೋಣ ದಯಾನಂದ್ ಏನಂತ ಹೇಳಿದ್ರು ಅಂತ. ಭಾನುವಾರದಂದು ಸಿಕ್ಕಂಥ ಒಂದು ಅಪರಿಚಿತ ಗಂಡಸಿನ ಶವದ ಆಧಾರದ ಮೇರೆಗೆ ಆತನ ದೇಹದ ಮೇಲೆ ಇದ್ದಂತಹ ಗಾಯಗಳನ್ನು ಗಮನಿಸಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಕೊಲೆ ಪ್ರಕರಣವನ್ನು ಭಾನುವಾರದ ದಿವಸವೇ ರಿಜಿಸ್ಟರ್ ಮಾಡಿಕೊಳ್ಳಲಾಗಿತ್ತು. ಅದಾದ ನಂತರದಲ್ಲಿ CCTV ಮತ್ತು ಇತರ ತಾಂತ್ರಿಕ ಸಾಕ್ಷಿಗಳ ಆಧಾರದ ಮೇಲೆ ಈ ಕೊಲೆಯಾದ ವ್ಯಕ್ತಿಯ ಗುರುತು ಪರಿಚಯ ಗೊತ್ತಾಗಿದ್ದು. ಆತ ಚಿತ್ರದುರ್ಗ ನಗರದ ರೇಣುಕಾಸ್ವಾಮಿ ಅಂತೇಳಿ ಈಗಾಗಲೇ ಗೊತ್ತಾಗಿದೆ. ಅದರ ಆಧಾರದ ಮೇಲೆ ಮುಂದಿನ ತನಿಖೆಯನ್ನು ಕೈಗೊಂಡಿದ್ದು, ಅದರಲ್ಲಿ ಈಗಾಗಲೇ ಹೇಳಿದ ಹಾಗೆ ಕನ್ನಡ ಚಿತ್ರರಂಗದ ಓರ್ವ ನಟ ಹಾಗೂ ಆತನ ಸಹಚರರನ್ನು ನಾವು ಬಂಧಿಸಿ ಕೂಲಂಕುಷವಾದಂತಹ ಪ್ರಶ್ನೆಗಳನ್ನು ಮತ್ತು ತನಿಖೆಯನ್ನು ಕೈಗೊಳ್ತಾ ಇದ್ದೀವಿ.